ಇದು ಕೈ ತೋಟ ಅಂದರೆ ಇದು ಫುಲ್ಲು ಆರ್ಗಾನಿಕ್ಕೆ. ಆರ್ಗ್ಯಾನಿಕ್ ಅಂದರೆ ಏನು ಅಂದರೆ ಇದಕ್ಕೆ ಕೆಮಿಕಲ್ ಏನು ಬಳಸಲ್ಲ. ಎಲ್ಲ ಒಂದು ಜೀವಾಮೃತನೇ ಆಗಲಿ, ಒಂದು ದಸಾಪರ್ಣನೇ ಆಗಲಿ, ಒಂದು ಗೊಬ್ಬರ ಹಾಕ್ಬೇಕಾದ್ರೂ ಹಸುದು ಮೇಕೆದು ಬಿಟ್ಟರೆ ಆರ್ಗಾನಿಕ್ಕು ಅಂತ ಈ ಥರ ಹೇಳ್ತೀವಿ. ಕೆಮಿಕಲ್ಲು ಅಂದರೆ ಅದಕ್ಕೆ ಯೂರಿಯಾ, ಪಟಾಸು, DAP, ಉಪ್ಪು ಸೂಪರು ಎಲ್ಲ ಆಗುತ್ತೀವಿ. ಅದು ಏನಾಗುತ್ತೆ ಭೂಮಿ ಭಸ್ಮನ ಆಗುತ್ತೆ, ಬೆಳೆ ಬರುತ್ತೆ, ಬಂದ್ರೂ ಮನುಷ್ಯನಿಗೆ ಎಪ್ಪೆಟು. ಇವಾಗ ಎಲ್ಲರಿಗೂ ಆಲ್ಟು, ಕ್ಯಾನ್ಸರು, ಹೃದಯಾಘಾತನೇ ಜಾಸ್ತಿ, ಕಿಡ್ನಿ ಫೈಲು ಅಂತಾರೆ. ಎಲ್ಲ ಏನಂತಾರೆ ನೀವು ತಿನ್ನೋ ಊಟದಲ್ಲೇ ಕಿಡ್ನಿ ಕಲ್ಲು ಅಂತಾರೆ. ಎಲ್ಲ ನೀವು ತಿನ್ನೋ ಊಟದಲ್ಲೇ ಅಂತ ಡಾಕ್ಟ್ರುಗಳು ಹೇಳ್ತಾರೆ. ಆದ್ದರಿಂದ ನಾವು ಕೈ ತೋಟದಲ್ಲಿ ತರಕಾರಿ ಮಾಡಿದ್ರೆ ಕಸ್ಟಮರು ಅವರು ಆರೋಗ್ಯನೂ ಚೆನ್ನಾಗಿರ್ತದೆ. ಇವಾಗ ನಮಗೂ ಒಂದು ಖುಷಿ, ಇಲ್ಲೆಲ್ಲ ಕೆಮಿಕಲ್ ಬೆಳೀತಾಯಿದ್ರು, ಆರ್ಗಾನಿಕ್ ನಾವು ಹೆಣ್ಮಕ್ಳುಗಳು ಸೇರ್ಕೊಂಡು ಬೆಳೆದವಲ್ಲ ಅನ್ನೋದೊಂದು ದೊಡ್ಡದೊಂದು ಖುಷಿ ಆಗೋದಲ್ಲಿ. D5 ಇದೆಯಮ್ಮ? D5 ಕೂರ್ಜಿಯೋಳು ನಾನೇ ಅದೇ A1 ಇದೆಯಮ್ಮ? ಅದೇ E1 D4 B3 C7 C2 C3 ಅವರು 5 ಫ್ಲ್ಯಾಟ್ ಒಬ್ಬರೇ ತೊಗೊಂಡಿದ್ದಾರೆ. ಆ ಥರ ಫ್ಲ್ಯಾಟ್ ಇಟ್ಬಿಟ್ರೆ ನಮಗೆ ತರಕಾರಿ ಕೂದಿ ಕೊಡೋಕ್ಕೂ ನಮಗೆ ಅರ್ಥ ಆಯ್ತದೆ. ನಮಗೆ ಇದು ಏನು A1 A2 ಅಂತ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಗೆ ಗೊತ್ತಾಗಲ್ಲ. ಅವರು ಇಷ್ಟಿಷ್ಟು ಅಡಿ, ಇಷ್ಟು 25 ಅಡಿ ಉದ್ದ, 14 ಪಟ ಇದೆ ಒಂದು ಫ್ಲ್ಯಾಟ್ ಅಂದರೆ ಅವ್ರಿಗೆ ಏನು ಬೇಕು ಅಂತ, ಇದು ಬೇಕು ಇದು ಬೇಡ ಅಂತ ನಮಗೆ ಸ್ಲಿಪ್ ಕೊಡ್ತಾರೆ. ಅದೇ ಮಾತ್ರ ಹಾಕಿ ಬೆಳೆದು ಕೊಡ್ತೀವಿ. ಒಂದು ಫ್ಲ್ಯಾಟಲ್ಲಿ ಒಂದು ಫ್ಲ್ಯಾಟ್ ಎಲ್ಲ ಪ್ರತಿಯೊಂದು ತಿಂತೀವಿ ಅನ್ನೋರು ಅವರೇ. ಒಂದು ಫ್ಲ್ಯಾಟಲ್ಲಿ ನಮ್ಗೆ ಇದು ಬಿಟ್ಟರೆ ಇದು ಬೇಡ, ಆಲೂಗೆಡ್ಡೆ ಬೇಡ ಅಂತಾರೆ, ಒಬ್ಬರು ಸೌತೆಕಾಯಿ ಬೇಡ ಅಂತಾರೆ. ಅವ್ರು ಏನು ಬೇಕೋ ಅದೇ ಹಾಕಿ ಅವ್ರ ಮನೆ ಬಾಗಿಲಿಗೆ ತರಕಾರಿ ಕಳಿಸ್ತಾ ಇದ್ವಿ. ಇದರಿಂದ ನಮಗೂ ಡೈಲಿ ಕೆಲಸ ಸಿಕ್ಕಿದೆ, ನಮಗೂ ಅನುಕೂಲ, ಕಸ್ಟಮರ್ಗಳಿಗೂ ತುಂಬ ಅನುಕೂಲ. ಆರ್ಗಾನಿಕ್ ತರಕಾರಿ ಕೊಡ್ತಾವ್ರಲ್ಲ ಅಂತ ಅವರು ಖುಷಿ ಪಟ್ಟು ತಿಂತಾರೆ, ನಮಗೂ ಖುಷಿ.